ಅಯ್ಯೋ ಅಷ್ಟೊಂದ ನಮ್ಮ ಕೈಲಿ ಇವಾಗ ಅಷ್ಟೊಂದು ಇಲ್ವಲ್ಲ, ಹೇಗೆ ಕ್ಲಿಯರ್ ಮಾಡೋದು? ಅತ್ತೆ ಸ್ವಲ್ಪ ಇರಿ, ಏನೋ ಒಂದು ಮಾಡೋಣ. ಏನು ಮಾಡೋಕ್ಕಾಗಲ್ಲಮ್ಮ. ದಿವ್ಯಾ, ನಿನ್ ಬಳೆ ಕೊಡು, ಅದನ್ನೇ ಅಡ ಇಟ್ಟು ದುಡ್ಡು ತಂದ್ಬಿಡೋಣ. ಅಮ್ಮ ಬಳೆನಾ? ಹಾ ಬಳೆನೆ, ಯಾಕೆ? ಅತ್ತೆ ಇವಾಗ ಈ ಚಿನ್ನದ ಬಳೆ ಅಡ ಇಡೋದು ಒಂದೇ ಪರಿಹಾರನಾ? ನಾವು ಬೇರೆ ಏನಾದರೂ ಮಾಡ್ಬೋದಲ್ವಾ? ಹೌದಮ್ಮ, ಇವಾಗ ಇದನ್ನ ಯಾಕೆ ಅಡ ಇಡಬೇಕು? ಬೇರೆ ಹಣ ಇಲ್ವಾ? ಯಾವುದಕ್ಕೂ ಒಂದ್ಸಲಿ ಅಣ್ಣನ ಹತ್ರ ಕೇಳೋಣ. ಬೇರೆ ಏನು ದಾರಿ ಇಲ್ಲ ಅಂತ ತಾನೇ ಕೇಳ್ತಿರೋದು. ಮೊದಲು ತೆಗೆದುಕೊಡೋದೇನ? ನೀನು ಯಾಕೆ ಇಲ್ಲೇ ಇದ್ದೀರಾ? ಪೇಷಂಟ್ ನೋಡಲ್ವಾ? ವಿಸಿಟಿಂಗ್ ಅವರ್ ಮುಗಿದ ಮೇಲೆ ಒಳಗೆ ಬಿಡಲ್ಲ, ಬೇಗ ಹೋಗಿ. ಮಾವ ಮಾವ, ಇವಾಗ ಆರಾಮಾಗಿದ್ದೀರಾ? ಹಾಂ, ಏನಾಯ್ತು? ಏನು ಮಾತಾಡಬಾರ್ದು, ಸುಮ್ಮನಿರ್ಬೇಕು. ಇದೆಲ್ಲ ಬೇಕಿತ್ತೇನ್ರಿ ನಿಮ್ಗೆ? ತೆಪ್ಪಗ್ ಮನೇಲಿ ಇರಕ್ಕಾಗಲ್ವಾ? ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? 4 ಕತ್ತೆ ವಯಸ್ಸಾಯ್ತು, ಇನ್ಯಾವಾಗ ಬುದ್ಧಿ ಬರುತ್ತೋ ನಿಮ್ಗೆ? ಪಾಪ ನೋಡಿ ಎಲ್ಲರನ್ನು ಹೇಗಾಗಿದ್ದಾರೆ ಅಂತ. ಎಲ್ಲ ಆಗಿದ್ದು ನಿಮ್ಮ ಹುಚ್ಚ ಆಟದಿಂದ. ಅತ್ತೆ ಇವಾಗ ಯಾಕದೆಲ್ಲ? ಮೊದಲೇ ಅವ್ರು ನೋವಲ್ಲಿದ್ದಾರೆ, ನೀವು ಮತ್ತೆ ಬೈಬೇಡಿ. ಇದನ್ನೆಲ್ಲ ಮನೆಗೆ ಹೋಗಿ ನೋಡ್ಕೊಳ್ಳೋಣ. ಇವ್ರನ್ನ ಬಿಟ್ರೆ ಯಾರಿದ್ದಾರೆ ಹೇಳ ನಮಗ್ ಗತಿ? ಮೆತ್ತಗೆ ಮಾತಾಡಿ ಅಮ್ಮ, ಜೋರಾಗಿ ಮಾತಾಡಬಾರ್ದು. ಅಡ್ವಾನ್ಸ್ ಪೇಮೆಂಟ್ ಕ್ಲಿಯರ್ ಮಾಡಿದ್ದೀರಾ ಮೇಡಮ್? ಇನ್ನೂ ಇಲ್ಲ. ಬೇಗ ಕ್ಲಿಯರ್ ಮಾಡಿ ಮೇಡಮ್, ಇಲ್ಲ ಟ್ರೀಟ್ಮೆಂಟ್ ಡಿಲೇ ಆಗುತ್ತೆ. ಇನ್ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿನ್ ಬಳೆ ಕೊಡು ದಿವ್ಯಾ. ಅಮ್ಮ ಮೀನ ಮೇಷ ಎಣಿಸ್ಬೇಡ, ಕೊಡು. ನೋಡಿ ನಿಮ್ಮಿಂದ ಏನೇನು ಆಗ್ತಿದೆ ಅಂತ. ಮಗಳಿಗೆ ಅಂತ ಮಾಡಿಸಿರೋ ಬಳೆನೂ ಅಡ ಇಡೋಂಗಾಯ್ತು. ಇನ್ನೇನೇನು ನೋಡ್ಬೇಕೋ ನಾನು. ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇಷ್ಟು ವರ್ಷ ಸರಿ ಹೋಗದೆ ಇರೋದು ಇನ್ನೇನು ಸರಿ ಹೋಗತ್ತಮ್ಮ? ತಗೋ, ಇದನ್ನ ಹರಿಗೆ ಕೊಟ್ಟು ದುಡ್ಡು ತರಕ್ಕೆ ಹೇಳು. ಅಮ್ಮ ಆದರೆ ಅಣ್ಣ ಇಲ್ಲಲ್ವಾ ಅಮ್ಮ? ಅಕ್ಕನ ಜೊತೆ ಹೋಗಿದ್ದಾನೆ. ಬಳೆ ಅಡ ಇಡಕ್ಕಾಗಲ್ಲ, ವಾಪಸ್ ಕೊಡು. ಏನೇ ಇದು ಅವಾಗಿಂದ ಬಳೆ ಬಳೆ ಅನ್ಕೊಂಡು? ನಿಮ್ಮ ಅಪ್ಪನ ಜೀವಕ್ಕಿಂತ ಹೆಚ್ಚೇನೇ ಇದು? ಅತ್ತೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ. ಮತ್ತಿನ್ನೇನಮ್ಮ ಲಕ್ಷ್ಮಿ, ಕೈಯಲ್ಲಿ ಬಿಡುಗಾಸಿಲ್ಲ. ಇವ್ರು ನೋಡಿದ್ರೆ ಹೀಗೆ ಮಾಡ್ಕೊಂಡು ಮಲಗಿದ್ದಾರೆ. ಬಂಗಾರ ಮಾಡಿಸೋದು ಯಾವುದಕ್ಕೆ ಅಂತ ಗೊತ್ತೇನೆ? ಈ ರೀತಿ ಕಷ್ಟ ಕಾಲಕ್ಕಾಗ್ಲಿ ಅಂತ. ಸರಿ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಆ ಬಳೆ ಕೊಡಿ, ನಾನೇ ಅಡ ಇಟ್ಟು ಹಣ ತರ್ತೀನಿ. ಚೋಪಾನಮ್ಮ. ತಾತ ತಾತ, ನಿಮ್ಗೇನು ಆಗಿಲ್ಲ ತಾನೇ? ಇಲ್ಲ ಬಂಗಾರಿ, ತಾತಂಗೆ
ಏನೂ ಆಗಿಲ್ಲ. ಅವ್ರು ಹುಷಾರಾಗ್ತಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸಿರಿ. ಅವ್ರು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರಂತೆ. ತ್ರಿಪುರ, ಡಾಕ್ಟರ್ ಏನಂದ್ರು? ಏನಿಲ್ಲಮ್ಮ, ಟೆನ್ಷನ್ ಮಾಡಿಕೊಂಡು ಭಯಕ್ಕೆ ಜ್ವರ ಬಂದಿರ್ಬೋದು ಅಂತ ಹೇಳಿದ್ರು. ಮಾತ್ರೆ ಬರ್ಕೊಟ್ಟಿದ್ದಾರೆ, 2 ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾಳಂತೆ. ಅದು ಸರಿ, ಲಕ್ಷ್ಮಿ ಅಲ್ಲಮ್ಮ? ಅವಳು ಹೊರಗಡೆ ಹೋಗಿದ್ದಾಳೆ ಕಣೋ. ಏನು ಮೆಡಿಸಿನ್ಸ್ ತರೋಕ? ಅಲ್ಲ ಕಣೋ, ಸಡನ್ ಆಗಿ ಬಿಲ್ ಕೊಟ್ಬಿಟ್ರು. ಅಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ. ನೀನ್ ಬೇರೆ ಸಿರಿ ಜೊತೆ ಹೊರಗಡೆ ಹೋಗಿದ್ಯಲ್ಲ, ಅದಕ್ಕೆ ದಿವ್ಯನ್ ಬಳೆ ಕೊಟ್ಟು ಕಳ್ಸಿದ್ದೀನಿ. ಅಡ ಇಟ್ಟು ದುಡ್ಡು ತಗೊಂಡ್ ಬಾ ಅಂತ.